ಫೈನಲಿ ತುಂಬ ದಿವಸದಿಂದ ಕಾಯ್ತಿದ್ದಂಥ ಅಪ್ಡೇಟು ಅಥವಾ ಸಾಂಗ್ ಜೊತೆಗೆ ಬರ್ತಿರೋದು ತುಂಬ ಅಂದರೆ ತುಂಬ ನನಗೆ ಸಖತ್ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ತುಂಬ ಡಿಲೇ ಮಾಡ್ತಿದ್ದಂಥ ಮೂವಿ ಕೊನೆಗೂ ಕೂಡ ಬೇಗ ಅನೌನ್ಸ್ಮೆಂಟ್ ಮಾಡಿ ಸಾಂಗ್ ಲಾಂಚ್ ಮಾಡಿ ಅದ್ರ ಜೊತೆಗೆ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಿದಾರಂತೆ ಗುರು. ಲಿಟ್ರಲಿ ನಾನಂತೂ ಸಖತ್ ಎಕ್ಸೈಟ್ಮೆಂಟ್ ಆಗಿ ಕಾಯ್ತಿದ್ದೀನಿ ಯಾವ ಡೇಟಲ್ಲಿ KD ಮೂವಿ ಬರ್ಬೋದು ಅಂತ. ಯಾಕೆ ಅಂತಂದರೆ ನಿಮಗೆ ಗೊತ್ತಿರೋದೆ ತುಂಬ ಎಕ್ಸ್ಪೆಕ್ಟೆಡ್ ಮೂವಿ. ಯಾಕೆ ಅಂತಂದರೆ ಧ್ರುವ ಸರ್ಜಾ ಅವರು ಇದ್ದಾರೆ, 100% ಎಕ್ಸ್ಪೆಕ್ಟೇಷನ್ಸ್ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಆದರೆ ಈ ಸತಿ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರೋಕ್ಕೆ ಸಂಜಯ್ ದತ್ತ ಆಗಲಿ, ಶಿಲ್ಪಾ ಶೆಟ್ಟಿ ಅವರಾಗಲಿ, ಅದಾದಮೇಲೆ ರವಿಚಂದ್ರನ್ ಅವರಾಗಲಿ, ರಮೇಶ್ ಅರವಿಂದ್ ಆಗಲಿ, ಅದಾದಮೇಲೆ ಕಿಚ್ಚ ಸುದೀಪ್ ಅವರು ಕೂಡ ಲೇಟೆಸ್ಟ್ ಆಗಿ ಎಂಟ್ರಿ ಆಗಿರೋದು KD ಮೂವಿಗೆ. ಸೊ ಇಷ್ಟೆಲ್ಲ ಇದ್ಮೇಲೆ ದೊಡ್ಡ ಸ್ಟಾರ್ ಕ್ಯಾಸ್ಟ್, ಅದ್ರ ಜೊತೆಗೆ ಪ್ರೇಮ್ಸ್ ಡೈರೆಕ್ಷನ್ನು, ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ಕು ಯಾವ ರೇಂಜಿಗೆ ನಮಗೆ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಇರುತ್ತೆ ಹೇಳಿ. ಅದನ್ನ ನೆಕ್ಸ್ಟ್ ಇಯರಿಗೆ ಕ್ಯಾರಿ ಮಾಡಿದ್ದಾರೆ. ಈ ವರ್ಷದಲ್ಲಂತೂ ಬರೋಕ್ಕಾಗಲ್ಲ, 100% ಗೊತ್ತಿರೋದು. ಏನು ಗುರು ತಲೆ ಇರೋದು ಮಾತಾಡು ಅಂತ ಹೇಳ್ಬೋದು ನೀವು. ಈ ವರ್ಷಕ್ಕೆ 100% ಬರೋಕ್ಕಾಗಲ್ಲ ಅಂತ ಗೊತ್ತು. ಮುಂದಿನ ವರ್ಷಕ್ಕೆ ಯಾವ ಡೇಟಿಗೆ ಬರ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾವ್ರೆ ಈ ಸಾಂಗಲ್ಲಿ. ಅದಕ್ಕಿಂತ ಮುಂಚೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಲ್ಲಿ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಈ ವರ್ಷದಲ್ಲಿ 3K ರೀಚ್ ಮಾಡೋಣ ಅಂತ ತುಂಬ ಎಫರ್ಟ್ಸ್ ಹಾಕಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಒಂದೇ ಒಂದು ಬೆಳ್ಳಲ್ಲಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್. ತಂದಾನಿತಾನೋ ತಂದಾನಿತಾನೋ ತಂದಾನಿತಾನನ ತಾನಿ ತಂದಾನಿತಾನನ ತಂದಾನಿತಾನೋ ನನ ತಾನಿ ತಂದಾನಿತಾನೋ ನನ. ಆಕಾಶ ಭೂಮಿ ಸುತ್ತಿ 7 ಬೆಟ್ಟ ಹತ್ತಿ ನಿಮ್ಮಂತೋರ್ ನೋಡಿಲ್ಲ ಕಂಡ್ರೋ. ಇವರ್ಯಾರೋ ಕಾಗೆ ಗೂಬೆಯ ಕಣ್ಣು, ರಂಡೆ ಮುಂಡೇರ ಕಣ್ಣು ನಿಮ್ಮೇಲೆ ಬೀಳ್ದಿರ್ಲಿ ಕಂಡ್ರೋ. ಇವರ್ಯಾರೋ ತಂದನಿತಾನೋ ನನ ತಾನಿ ತಂದನಿತಾನೋ ನನ. ಒಂದೇ ತಾಯಿಗೆ ಹುಟ್ಟಾರೋ, ಆಮೇಲೆ ತಾಯಿನ ಭಾಗ ಮಾಡ್ತಾರೋ. ಒಂದೇ ಮನೇಲಿ ಬೆಳಿತಾರೋ, ಮಧ್ಯ ಗೋಡೆ ಕಟ್ಕೊಂಡು ಸಾಯ್ತಾರೋ. ನಾನು ನಾನೇ ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ. ತಗ್ಗಿ ಬಗ್ಗಿ ನಡೆಯೋ ಕಲಿಬೇಕಪ್ಪ, ಜೀವನ ತಗ್ಗಿ ಬಗ್ಗಿ ನಡೆಯೋ ಕಲಿಬೇಕಪ್ಪ. ಆಕಾಶ ಭೂಮಿ ಸುತ್ತಿ 7 ಬೆಟ್ಟ ಹತ್ತಿ ನಿಮ್ಮಂತೋರ್ ನೋಡಿಲ್ಲ ಕಂಡ್ರೋ. ಇವರ್ಯಾರೋ ಇವರ್ಯಾರೋ ಜೋಡೆತ್ತು ಕಾಣೋ, ಜೀವನ ಸಮವಾಗಿ ಎಳಿಬೇಕು ಕಾಣೋ. ಒಡಹುಟ್ಟು ಒಂದೇ ಸಾರಿನೋ, ನಾವು ಒಟ್ಟಾಗೆ ಬಾಳ್ಬೇಕು ಕಾಣೋ. ನೋಡಿ ಇವರ ಕಲಿಬೇಕಪ್ಪ, ಕಣ್ಣಾಕಿ ಹೊಟ್ಟೆ ಕಿಚ್ಚ ಪಡ್ಬ್ಯಾಡ್ರಪ್ಪ. ಇಂಥವ್ರು ಭೂಮಿ ಮ್ಯಾಲೆ ಇರ್ಬೇಕಪ್ಪ.
ಸ್ವಾಮಿ ಇಂಥವ್ರು ಭೂಮಿ ಮ್ಯಾಲೆ ಇರ್ಬೇಕಪ್ಪ. ಆಕಾಶ ಭೂಮಿ ಸುತ್ತಿ ಏಳೇಳು ಬೆಟ್ಟ ಹತ್ತಿ ನಿಮ್ಮಂತವ್ರು ನೋಡಿಲ್ಲ ಕಂಡ್ರೋ. ತಂದಾನಿತ್ತಾನೆ ತಂದಾನಿತ್ತಾನೆ ತಂದಾನಿತ್ತಾನ ತಾನಿ ತಂದಾನಿತ್ತಾನ ತಂದಾನಿತ್ತಾನೋ ನಾನ ತಾನಿ ತಂದಾನಿತ್ತಾನೋ ನಾನ. 30ನೇ ತಾರೀಕು ಇನ್ನು 4 ತಿಂಗಳಿದೆ. ಕೊನೆಗೂ ಕೂಡ ಡೇಟ್ ಅಂತೂ ಅನೌನ್ಸ್ಮೆಂಟ್ ಮಾಡಿದ್ರು. 30ನೇ ತಾರೀಕು 4ನೇ ತಿಂಗಳು 2026 ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಈ ಡೇಟು ಮತ್ತೆ ಚೇಂಜ್ ಆಗದಿಲ್ಲದೆ ಇರಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ತುಂಬ ಡಿಲೇ ಆಗೋಗಿದೆ. ಇದ್ರ ಮೇಲೆ ಡಿಲೇ ಮಾಡೋಕ್ಕೆ ಹೋಗಬೇಡಿ. 100% ಡಿಲೇ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೆನ್ಪಿಟ್ಕೊಂಡೇ ಈ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನನಗೆ ಡೇಟು ಸೆಟ್ ಮಾಡಿದ್ದು ಎಲ್ಲೋ ನನಗೆ ಬೇಜಾರಾಯಿತು. ಏಕೆ ಅಂತಂದರೆ ಆ ಟೈಮಲ್ಲಿ ಬೇಜಾನ್ ಫಿಲಮ್ಸ್ ಬರುತ್ತೆ. ಬಿಟ್ಟಾಗೆ ಎಷ್ಟಾರು ಫಿಲಮ್ಸ್ ಬರಲಿ ಏನಾರು ಆಗಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊತಾರೆ, ಏನಾರು ಮಾಡ್ಕೊತಾರೆ ಬಿಟ್ಟಾಕಿ. ಆದರೆ ಮೇಯ್ನ್ ನನಗೆ ಏನು ಪ್ರಶ್ನೆ ಅಂತಂದರೆ ಆ ಟೈಮಲ್ಲಿ ಯಾವ ಫಿಲಮ್ಸ್ ಬರುತ್ತೆ ನನಗೆ ಇನ್ನೂ ನೀಟಾಗಿ ಕ್ಲಾರಿಟಿ ಇಲ್ಲ. ಆದರೆ 4 ತಿಂಗಳು ಏನಕ್ಕೆ ಡಿಲೇ? ಫಿಲಮ್ ಆಗಲೇ ಎಲ್ಲ ಮುಗ್ದೋಗಿದೆ, ಪ್ರತಿಯೊಂದು ಮುಗ್ದೋಗಿದೆ. ಆದರೆ ಏನಕ್ಕೆ ಇನ್ನೂ 4 ಮಂತ್ ಡಿಲೇ? KVN ಪ್ರೊಡಕ್ಷನ್ಸಿಂದ ಏನಾದ್ರು ರಿಲೀಸ್ ಆಗೋಕ್ಕೆ ಅವ್ರ ಕಡೆಯಿಂದ ಎಷ್ಟೊಂದು ಫಿಲಮ್ಸ್ ಇರ್ಬೋದು. ಸೊ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ ಮೂವಿಗೆ ನನಗಂತೂ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಎಷ್ಟೊಂದು ಫಿಲಮ್ ರಿಲೀಸ್ ಆಗೋದಿದೆ. ಟಾಕ್ಸಿಕ್ ಆಗಲಿ, ಅದಾದ್ಮೇಲೆ ಜನನಾಯಕನಾಗಲಿ, ಇನ್ನೂ ಬೇರೆ ಬೇರೆ ಮೂವೀಸ್ ತುಂಬ ಇದೆ ಲೈನಪ್ಪು. ಸೊ ಇದನ್ನು ಆದಷ್ಟು ಬೇಗ ರಿಲೀಸ್ ಮಾಡಿ. ಯಾಕೆ ಅಂತಂದರೆ ಹೋಗ್ತಾ 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 ಜನಕ್ಕೆ ಕ್ರೇಜ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಬೇಗ ರಿಲೀಸ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ಮ್ಯಾಟ್ರಿಗೆ ಬರೋದಾದರೆ ಸಾಂಗು ಲಿಟ್ರಲಿ ಶೋಮ್ಯಾನ್ ಇದ್ದಾರೆ ಅಂತಂದರೆ ಪ್ರೇಮ್ಸು ನೆಕ್ಸ್ಟ್ ಲೆವೆಲ್ಗೆ ಲಿರಿಕ್ಸ್ ಆಗಲಿ, ಅದಾದಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಅರ್ಜುನ್ ಜನಿ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ನೆಕ್ಸ್ಟ್ ಲೆವೆಲ್ ಕಂಪೋಸ್ ಮಾಡಿಸವ್ರೆ. ಕ್ರೇಜಿ ಅಂತ ಅನಿಸ್ತು ನನಗೆ. ಲಿಟ್ರಲಿ 45 ಮೂವಿ ನೋಡ್ಕೊಂಡು ಬಂದಿದ್ದೀನಿ, ರಿವ್ಯೂ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಅದರಲ್ಲಿ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಇಷ್ಟ ಆಗಿಲ್ಲ. ಅಂದರೆ ಇದರಲ್ಲಿ ಯಾವ ರೇಂಜಿಗೆ ಕೊಟ್ಟಿದ್ದಾರೆ ನೋಡಿ. ಅದೇ ಹೇಳೋದು, ಒಬ್ಬ ಮಾಡ್ಸೋನಿಗೆ ಅಂದರೆ ಡೈರೆಕ್ಟರಿಗೆ ಗೊತ್ತಿರುತ್ತೆ ಹೆಂಗೆ ಇಂಟ್ಕೋಬೇಕು ಇದು ಅವ್ರ ಪ್ರತಿಭೆನ ಅಂತ. ಸೊ ಅದನ್ನು ನಾವು ಈ ಮೂವಿಲಿ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಬಿಟ್ಟಿರೋ ಸಾಂಗ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಹಿಟ್ಟಾಗಿದೆ. ಇದು ಕೂಡ ಒಂಥರ ಸಖತ್ತಾಗಿದೆ, ಒಂಥರ ಫೀಲ್ ಗುಡ್ ಸಾಂಗ್ ಅಂತ ಹೇಳಬೇಕು. ಯಾಕೆಂತಂದರೆ ಲಿರಿಕ್ಸು ಸಖತ್ತಾಗಿದೆ, ಅದ್ರ ಜೊತೆಗೆ ಪ್ರೇಮ್ಸ್ ಅವ್ರು ಆಡಿರೋದು ಸಖತ್ತಾಗಿ ಮ್ಯಾಚ್ ಆಗಿದೆ. ಸೊ ನನಗಂತೂ ಪರ್ಸನಲಿ ಸಖತ್ ಇಷ್ಟ ಆಯಿತು. ಇದರಲ್ಲಿ ನೀವು ತುಂಬ ಜನ ಕನ್ಫ್ಯೂಸ್ ಆಗಿರ್ಬೋದು. ಇದರಲ್ಲಿ ಏನು ರವಿಚಂದ್ರನ್ ಅವರು, ರಮೇಶ್ ಅರವಿಂದು, ಅದಾದಮೇಲೆ ಇವ್ರು ಸಂಜಯ್ ದತ್ ಅವರಾಗಿ ಎಲ್ಲರೂ ಏನು ಹಿಂಗೆ ಜೊತೆಗೆ ಅವರೆಲ್ಲ ಯಾರು ವಿಲ್ಲನು ಅಂತ ಅದು 100% ನಿಮ್ಮ ಮುಂದೆ ಬರೋದ್ರಲ್ಲಿ ಗೊತ್ತಾಗ್ಬೋದು. ಆದರೆ ಧ್ರುವ ಸರ್ಜಾ ಅವ್ರನ್ನ ನಾನು ನೋಡಿ ಸಖತ್ ಖುಷಿ ಆಯಿತು. ಯಾಕೆ ಅಂತಂದರೆ ಇದುವರೆಗೂ ನೋಡಿಲ್ದಿರೋ ಕ್ಯಾರೆಕ್ಟರಲ್ಲಿ ನಾವು ನೋಡ್ಬೋದು. ಯಾಕೆ ಅಂತಂದರೆ ಒಂಥರ ಇನ್ನೋಸೆಂಟ್ ಕ್ಯಾರೆಕ್ಟರ್ ಆಗಿ ತುಂಬ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಆ ಚಪ್ಪಲಿ ಹಿಡ್ಕೊಂಡು ಡ್ಯಾನ್ಸ್ ಆಡಿರೋ ಸೀನೇ ನೋಡಿದ್ರೆ ಒಂಥರ ಬೇರೆ ಫೀಲೇ ಕೊಡುತ್ತೆ. ಆ ಇನ್ನೋಸೆಂಟ್ ಕ್ಯಾರೆಕ್ಟ್ರು ಒಂಥರ ರಗಡ್ನೆಸ್ಸು, ಒಂಥರ ಬ್ಲಡ್ ಶೇಡ್ ಆಗಿ ಕನ್ವರ್ಟ್ ಆಗೋದು 100% ಫಿಲಮಲ್ಲಿ ನೀವು ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಬರೋದು ಏನೇನು ಅನೌನ್ಸ್ಮೆಂಟ್ ಇರುತ್ತೆ ನೋಡೋಣ. ನಿಮಗೆ ಸಾಂಗ್ ನೋಡಾದ್ಮೇಲೆ ಏನನ್ಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ರಿಯಾಕ್ಷನ್ ಯಾವ ಥರ ಇತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಒಂದೇ ಒಂದು ಕ್ಲಿಕ್ ಮಾಡೋದ್ರಿಂದ ನಮಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗೋಣ. ಬಾಯ್.